ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರೇಟ್ ವೇ. ದಿಸ್ ಇಸ್ ಮಧುಕರ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಪ್ರೀವಿಯಸ್ ಇಯರ್ RRB PO ಪ್ರಿಲಿಮ್ಸ್ ಕಟ್ ಆಫ್ ಬಗ್ಗೆ ಮತ್ತು ಹಾಲ್ ಟಿಕೆಟ್ ಜೊತೆಗೆ ಏನೇನು ಇವಾಗ ಡಾಕ್ಯುಮೆಂಟ್ಸು ಮತ್ತು ನೀವೇನೇನು ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಹೋದಾಗ ಯಾವ ಥರ ಪ್ರೊಸೀಜರ್ ಆಗುತ್ತೆ ಎಕ್ಸಾಮ್ ಸೆಂಟ್ರಲ್ಲಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾವು ಪ್ರೀವಿಯಸ್ ಇಯರ್ ಪ್ರಿಲಿಮ್ಸ್ ಕಟ್ ಆಫ್ ಬಗ್ಗೆ ಮಾತಾಡೋಣ. ಸೊ ಪ್ರೀವಿಯಸ್ ಇಯರ್ ಪ್ರಿಲಿಮ್ಸ್ ಕಟ್ ಆಫ್ಸ್ ಯಾವ ಥರ ಇತ್ತು ಅಂತ ಹೇಳಿದರೆ 2021 41.75 ಇತ್ತು, 2022 36 ಆ್ಯಂಡ್ 2023 35 ಇತ್ತು ಕಟ್ ಆಫು. ಸೊ ಬರ್ತಾ ಏನಾಗ್ತಾ ಇದೆ, ಕಟ್ ಆಫು 21, 22, 23 ರೆಡ್ಯೂಸ್ ಆಗ್ತಾ ಇದೆ. ಹಾಗಂತ ಈ ಇಯರ್ ಕೂಡ ಕಡಿಮೆ ಇರುತ್ತೆ ಅಂತ ಅಲ್ಲ. ಸೊ ಇದು ಡಿಪೆಂಡ್ಸ್. ನಾನು ಮುಂಚೆನೇ ಹೇಳಿದ್ದೀನಿ, ಕಟ್ ಆಫ್ ಅನ್ನೋದು ತುಂಬ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವೇಕೆನ್ಸಿ ಮೇಲೆ, ಮತ್ತು ಆ ಇಯರ್ ಕಾಂಪಿಟೇಷನ್ ಮೇಲೆ, ಹಾಗೆ ಲೆವೆಲ್ ಆಫ್ ಪೇಪರ್ ಮೇಲೆ. ಸೊ ಈ ಥರ ತುಂಬ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಕಟ್ ಆಫ್ ಬಗ್ಗೆ ನಾವೇನು ಮಾತಾಡೋಕ್ಕಾಗೋದಿಲ್ಲ, ಪೇಪರ್ ಬರೆದ ಮೇಲೆ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಬಟ್ ನಾವು ಟಾರ್ಗೆಟ್ ಎಷ್ಟು ಇಟ್ಕೋಬೇಕು ಅಟೆಂಪ್ಟ್ಸು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ಯೂಶ್ವಲಿ ಏನಾಗುತ್ತೆ ಗೊತ್ತಾ, ಕಟ್ ಆಫ್ ಎಷ್ಟು ಇರುತ್ತೋ ಅದಕ್ಕಿಂತ ನಮ್ಮ ಅಟೆಂಪ್ಟ್ಸು ಜಾಸ್ತಿನೇ ಇರಬೇಕಾಗತ್ತೆ. ಸೊ 35 ಇರೋದ್ರಿಂದ ಲಾಸ್ಟ್ ಇಯರು ವೇಕೆನ್ಸಿನೂ ಅಷ್ಟೇ ಇರೋದ್ರಿಂದ ನೀವು ಅಟ್ಲೀಸ್ಟ್ 45 ಅಟೆಂಪ್ಟ್ಸ್ನ ಮಾಡುವಂಥ ಪ್ರಯತ್ನ ಮಾಡಬೇಕು ಅಂತ ನಾನು ಹೇಳ್ತೀನಿ. ಜಸ್ಟ್ ಮೈ ಒಪಿನಿಯನ್ ಅಷ್ಟೇ ಇದು, ಓಕೆನಾ. ಸೊ ಇಷ್ಟೇ ಇರುತ್ತೆ ಅಂತ ಏನು ಇಷ್ಟೇ ಅಟೆಂಡ್ ಮಾಡಬೇಕಂತೇನಿಲ್ಲ. ಸೊ 50+ ಅಟೆಂಪ್ಟ್ಸ್ ಮಾಡಿದ್ರೆ ವೆಲ್ ಗುಡ್ ಆ್ಯಂಡ್ ಎನಫ್, ಅದೇನು ಸಮಸ್ಯೆ ಇಲ್ಲ. ಬಟ್ ಇನ್ ಕೇಸ್ ಕೆಲವರೆಲ್ಲ ಹೇಳ್ತಾರೆ, ಅಂದ್ಕೊಂಡಿರ್ತೀರಲ್ವಾ, ಸೊ ನನ್ನ ಸ್ಕೋರ್ ಆಗ್ತಾ ಇಲ್ಲ, ಪರ್ಸೆಂಟೇಜ್ ಕಡಿಮೆ ಇದೆ, ಇದು ಫಸ್ಟ್ ಅಟೆಂಪ್ಟ್ ನಂದು, ಈ ಥರ ಎಲ್ಲ ಸ್ವಲ್ಪ ಫಿಯರಲ್ಲಿ ಇರ್ತೀರಾ. ಸೊ ಅವರಿಗೆಲ್ಲ ನಾನು ಹೇಳೋ ಸಜೆಷನ್ ಏನು ಅಂದರೆ 45+ ಅಟೆಂಪ್ಟ್ಸ್ ಮಾಡಿದರೆ ಸಾಕು, ನೀವು ಪ್ರಿಲಿಮ್ಸ್ನ ಕ್ಲಿಯರ್ ಮಾಡೋಂಥ ಚಾನ್ಸಸ್ ತುಂಬ ಇರುತ್ತೆ, ಓಕೆನಾ. ಸೊ ನಾನು 45+ನ ಸೇಫ್ ಅಟೆಂಪ್ಟ್ಸಲ್ಲಿ ಹೇಳ್ತಾ ಇರೋದು, ಓಕೆ. ಅದಕ್ಕಿಂತ ಜಾಸ್ತಿ ಅಟೆಂಡ್ ಮಾಡಿದರೆ ಒಳ್ಳೇದು. ಆರಾಮಾಗಿ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಕೊತೀರಾ, ಮೇನ್ಸ್ ಪ್ರಿಪೇರ್ ಆಗಿ. ಸೊ ಟಾರ್ಗೆಟ್ ಆಫ್ ಅಟೆಂಪ್ಟ್ಸ್ ಏನು 45+ ವಿತ್ ಅಕ್ಯುರೇಸಿ, ಓಕೆನಾ. ಸುಮ್ಮನೆ ಅಟೆಂಡ್ ಮಾಡಬಾರ್ದಲ್ಲ, ಅಕ್ಯುರೇಸಿನ ಚೆನ್ನಾಗಿ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಯಾವುದು ಅಂತ ಹೇಳಿದ್ರೆ ಹಾಲ್ ಟಿಕೆಟ್ ಬಗ್ಗೆ. ಸೊ ಹಾಲ್ ಟಿಕೆಟ್ ನೋಡಿ, ಸೊ ಮುಂಚೆ ಎಲ್ಲ ಏನು ಅಂದರೆ ಹಾಲ್ ಟಿಕೆಟಲ್ಲಿ ಒಂದು ನೀವು ಅಪ್ಲೋಡ್ ಅಪ್ಲಿಕೇಶನ್ ಹಾಕಿರೋ ಒಂದು ಫೋಟೋ ಬರ್ತಾಯಿತ್ತು, ನೀವೊಂದು ಫೋಟೋ ಅಟ್ಯಾಚ್ ಮಾಡ್ತಾ ಇದ್ದೀರಿ. ಇವಾಗ 3 ಫೋಟೋ ಕಾಣಿಸ್ತಾ ಇರುತ್ತೆ. ಒಂದು ನೀವು ಅಪ್ಲಿಕೇಶನಲ್ಲಿ ಹಾಕಿರೋದು, ಮತ್ತು ಕ್ಯಾಪ್ಚರ್ ಫೋಟೋ ಇರುತ್ತಲ್ವ ಅದು, ಜೊತೆಗೆ ನೀವೊಂದು ಫೋಟೋನ ಅಟ್ಯಾಚ್ ಮಾಡಬೇಕಾಗುತ್ತೆ ಹಾಲ್ ಟಿಕೆಟಿಗೆ. ಸೊ ಒಂದು ಫೋಟೋನ ಹಾಲ್ ಟಿಕೆಟಿಗೆ ಅಟ್ಯಾಚ್ ಮಾಡಿ ಆ ಫೋಟೋ ಅಕ್ರಾಸ್ ಸೈನ್ ಮಾಡಿ, ಓಕೆನಾ. ಇದು ಫಸ್ಟ್ ಥಿಂಗ್. ನೆಕ್ಸ್ಟ್ ಇನ್ನೊಂದೇನು ಹೇಳಿದ್ರೆ, ಒಂದು ಫೋಟೋನ ಎಕ್ಸ್ಟ್ರಾ, ಅಂದರೆ ಹಾಲ್ ಟಿಕೆಟಿಗೆ ನೀವು ಗಮ್ ಮಾಡಿರೋದು ಬಿಟ್ಟು ಒಂದು ಎಕ್ಸ್ಟ್ರಾ ಫೋಟೋನ ತಗೊಂಡು ಹೋಗಬೇಕಾಗತ್ತೆ. ಸೊ ಒಂದು ಫೋಟೋ ಎಕ್ಸ್ಟ್ರಾ, ಹಾಗೆ ಒಂದು ID ಪ್ರೂಫ್ ಅವ್ನು ಮೆನ್ಷನ್ ಮಾಡಿದ್ದಾನೆ ಯಾವ್ಯಾವ ತಗೊಂಡು ಹೋಗ್ಬೇಕಂತ. ಸೊ ಅದಿಷ್ಟರಲ್ಲಿ ಯಾವ್ದಾದ್ರು ಒಂದು ID ಪ್ರೂಫು ಜೊತೆಗೆ ಒಂದು ಜೆರಾಕ್ಸ್ ತಗೊಂಡು ಹೋಗಬೇಕು. ಆ ಜೆರಾಕ್ಸ್ನ ಹಾಲ್ ಟಿಕೆಟಿಗೆ ಅಟ್ಯಾಚ್ ಮಾಡಿ, ಓಕೆನಾ. ಸೊ ಹಾಲ್ ಟಿಕೆಟಿಗೆ ಅಟ್ಯಾಚ್ ಮಾಡಿ ಆ ಜೆರಾಕ್ಸ್ ಮೇಲೆ ಸೈನ್ ಮಾಡಿ, ಅಂದರೆ ಸೆಲ್ಫ್ ಅಟೆಸ್ಟ್ ಮಾಡಿ. ಆಮೇಲೆ ಹಾಲ್ ಟಿಕೆಟ್ ಮೇಲೆ ನೀವು ಯಾವ ID ಪ್ರೂಫ್ ಹೋಯ್ತಾ ಇದೆಯಲ್ವಾ, ಆ ID ಪ್ರೂಫ್ನ ಹೆಸರು ಮತ್ತು ಅದರ ನಂಬರ್ ಎರಡೂ ಬರೀಲಿಕ್ಕೆ ಕಾಲಮ್ ಕೊಟ್ಟಿರ್ತಾನೆ, ಆ ಕಾಲಮಲ್ಲಿ ಅದನ್ನು ಫಿಲ್ ಮಾಡಿಕೊಂಡು ತಗೊಂಡೋಗಿ. ಸೊ ಇದಿಷ್ಟು ಹಾಲ್ ಟಿಕೆಟ್ನ ತಗೊಂಡು ಹೋಗೋದು, ಆಯಿತು, ಓಕೆನಾ. ಸೊ ಹಾಲ್ ಟಿಕೆಟ್ ಬಗ್ಗೆ ಏನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಮ್ ಸೆಂಟ್ರಲ್ಲಿ ಏನಾಗುತ್ತೆ. ಸೊ ಎಕ್ಸಾಮ್ ಸೆಂಟರ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇರಲಿ ಅಂತ ನಾನು ಈ ಇನ್ಫಾರ್ಮೇಷನ್ನ ಕೊಡ್ತಾ ಇರೋದು. ಯೂಶ್ವಲಿ ಯಾರು ಇನ್ಫಾರ್ಮೇಷನ್ ಕೊಡೋದಿಲ್ಲ. ಸೊ ಇಲ್ಲಿ ನೋಡಿ, ಫಸ್ಟ್ ಎಕ್ಸಾಮ್ ಸೆಂಟ್ರಿಗೆ ಹೋಗ್ತಿದ್ದಂಗೆ ನಿಮ್ಮ ಹಾಲ್ ಟಿಕೆಟು ಮತ್ತು ಒರಿಜಿನಲ್ ಆಧಾರ್ ಕಾರ್ಡು ಎರಡನ್ನೂ ಕೂಡ ಕ್ರಾಸ್ ವೆರಿಫೈ ಮಾಡಿ ನೀವು ಒಳಗೆ ಬಿಡ್ತಾರೆ. ಒಳಗೆ ಬಿಟ್ಟಾದಮೇಲೆ ಅಲ್ಲಿ ವೆರಿಫೈಡ್ ಅಂತ ಹಾಲ್ ಟಿಕೆಟು ಮತ್ತು ID ಪ್ರೂಫ್, ಜೆರಾಕ್ಸ್ ID ಪ್ರೂಫ್ ಮೇಲೆ ವೆರಿಫೈಡ್ ಅಂತ ಸೀಲ್ ಹಾಕ್ತಾರೆ. ಸೀಲ್ ಹಾಕಿ ಆಫೀಸರ್ಸು ಸೈನ್ ಮಾಡ್ತಾರೆ ನಿಮ್ಮ ಹಾಲ್ ಟಿಕೆಟಿಗೆ, ಓಕೆನಾ. ಸೊ ಸೈನ್ ಮಾಡಿದ ಮೇಲೆ ನಿಮಗೆ ಸಿಸ್ಟಮ್ ಅಲಾಟ್ಮೆಂಟ್ ಇರುತ್ತೆ. ಸಿಸ್ಟಮ್ ಅಲಾಟ್ಮೆಂಟಿಗೆ ಏನು ಮಾಡ್ತಾರೆ, ನಿಮ್ಗೆ ಸಿಸ್ಟಮ್ಸ್ ಹತ್ರ ಕಳಿಸ್ತಾರೆ. ಅಲ್ಲಿ ಸಿಸ್ಟಮ್ಸ್ ಹತ್ರ ಕಳಿದ್ಮೇಲೆ ನಿಮಗೆ ಫೋಟೋ, ನಿಮ್ದೊಂದು ಫೋಟೋ ತೆಗಿತಾರೆ. ಅಲ್ಲೊಂದು ಲೈವ್ ಕ್ಯಾಪ್ಚರ್ ಫೋಟೋ ಲೈವ್ ಕ್ಯಾಪ್ಚರ್ ಆಗುತ್ತೆ, ಜೊತೆಗೆ ನಿಮ್ಮ ಫಿಂಗರ್ ಪ್ರಿಂಟ್ನ ಸ್ಕ್ಯಾನ್ ಮಾಡ್ತಾರೆ. ಸೊ ಎರಡು ಆದಮೇಲೆ ನಿಮಗೆ ಸಿಸ್ಟಮ್ ಅಲರ್ಟ್ ಆಗುತ್ತೆ. ಸೊ ನಿಮ್ಮ ಸಿಸ್ಟಮಿಗೆ ಹೋಗಿ ಕೂತ್ಕೊಂತಿದ್ದಂಗೆ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಅಂದರೆ ನಿಮ್ಮ ಸಿಸ್ಟಮಲ್ಲಿ ನಿಮ್ಮ ಫೋಟೋ ಬಂದಿದೆಯಾ ಮತ್ತು ನಿಮ್ಮ ರೋಲ್ ನಂಬರ್ ಬಂದಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಸೊ ಎರಡೂ ಕೂಡ ಬಂದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಇನ್ವಿಜಿಲೇಟರಿಗೆ ಇನ್ಫಾರ್ಮ್ ಮಾಡಬೇಕು, ಓಕೆನಾ. ಸೊ ಎರಡೂ ಬಂದಿದ್ರೆ ಪಾಸ್ವರ್ಡ್ನ ಎಂಟ್ರಿ ಮಾಡಿ ಹಾಗೆ ಕೂತ್ಕೊಳ್ಳಿ. ನೆಕ್ಸ್ಟ್ ಅವ್ರ ಗೈಡ್ಲೈನ್ಸ್ ಏನು ಕೊಡ್ತಾರಲ್ಲ ಅದನ್ನು ಫಾಲೋ ಮಾಡ್ತಾ ಇರಿ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 40-45 ಮಿನಿಟ್ಸ್ ಟೈಮ್ ಇರುತ್ತೆ. ಸೊ ಅದಾದಮೇಲೆ ಏನಾಗುತ್ತೆ, ನಿಮಗೆ ಫಸ್ಟ್ ಲಾಗಿನ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಲಾಗಿನ್ ಆದಮೇಲೆ 10 ಮಿನಿಟ್ಸ್ ಟೈಮ್ ಇರುತ್ತೆ. ಆ 10 ಮಿನಿಟ್ಸಲ್ಲಿ ನೀವು ಲ್ಯಾಂಗ್ವೇಜ್ನ ಚಾಯ್ಸ್ ಮಾಡ್ಬೋದು, ಓಕೆನಾ. ಎಲ್ಲರೂ ಕೇಳ್ತಿರಲ್ವ ಲ್ಯಾಂಗ್ವೇಜ್ನ ಯಾವಾಗ ಚಾಯ್ಸ್ ಮಾಡಬೇಕು ಅಂತ. ಸೊ ಆ 10 ಮಿನಿಟ್ಸ್ ಗ್ಯಾಪಲ್ಲಿ ನಿಮಗೆ ಲ್ಯಾಂಗ್ವೇಜ್ ಚಾಯ್ಸ್ ಮಾಡೋಕ್ಕೆ ಕೊಡ್ತಾರೆ. ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್ ಡಿಫಾಲ್ಟ್ ಇರುತ್ತೆ, ಓಕೆನಾ. ಸೊ ನೀನು ಮಿಕ್ಕಿರೋದು ಕನ್ನಡ, ಕೊಂಕಣಿ ಮತ್ತು ಹಿಂದಿ, ಈ ಮೂರಲ್ಲಿ ಯಾವ್ದಾದ್ರು ಒಂದು ನೀವು ಚಾಯ್ಸ್ ಮಾಡ್ಬೋದು. ಸೊ ನೀವು ಕನ್ನಡದವರಲ್ವ, ಕನ್ನಡ ಅಥವಾ ಯಾವ್ದಾದ್ರು ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಅದನ್ನು ಚಾಯ್ಸ್ ಮಾಡ್ಬೋದು. ಸೊ ಅದು ಇಂಗ್ಲೀಷ್ ಜೊತೆಗೆ ಕೆಳಗಡೆ ಕನ್ನಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಎಕ್ಸಾಮಲ್ಲಿ, ಅಂದರೆ ಎಕ್ಸಾಮ್ ಕ್ವಶನ್ಸಲ್ಲಿ, ಓಕೆನಾ. ಸೊ 10 ಮಿನಿಟ್ಸ್ ಆಗ್ತಿದ್ದಂಗೆ ನೆಕ್ಸ್ಟು 5 ಮಿನಿಟ್ಸ್ ಮತ್ತೆ ಅಗೇನ್ ಟೈಮ್ ಬರುತ್ತೆ. ಆ 5 ಮಿನಿಟ್ಸ್ ಏನಕ್ಕೆ ಅಂತ ಹೇಳಿದ್ರೆ, ನೀವು ಹಾಲ್ ಟಿಕೆಟಲ್ಲಿ ಅಲ್ಲೊಂದು ಸೆಂಟೆನ್ಸ್ ಡಿಸ್ಪ್ಲೇ ಆಗುತ್ತೆ ಸಿಸ್ಟಮಲ್ಲಿ. ಆ ಸೆಂಟೆನ್ಸ್ ಏನು ಡಿಸ್ಪ್ಲೇ ಆಗ್ತಾ ಇರುತ್ತಲ್ಲ, ಆ ಸೆಂಟೆನ್ಸ್ನ ಹಾಲ್ ಟಿಕೆಟ್ ಮೇಲೆ ಕಾಪಿ ಮಾಡಬೇಕು.
ಸೊ 5 ಮಿನಿಟ್ಸಲ್ಲಿ ಆ ಸೆಂಟೆನ್ಸ್ನ ಕಾಪಿ ಮಾಡಿದ್ಮೇಲೆ ಅಲ್ಲಿ ಅಗೇನ್ ಚೆಕ್ ಬಾಕ್ಸ್ ಎಲ್ಲ ಇರುತ್ತೆ, ಅವ್ರು ಹೇಳ್ತಾರೆ, ಇನ್ಫಾರ್ಮೇಷನ್ ಕೊಡ್ತಾರೆ, ಗೈಡ್ಲೈನ್ಸ್ ಕೊಡ್ತಾರೆ, ಅದನ್ನೆಲ್ಲ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಆಟೋಮೆಟಿಕ್ ಆಗಿ ಅದು ಲಾಸ್ಟ್ 2 ಮಿನಿಟ್ಸ್ ಇರಬೇಕಾದ್ರೇನೋ ಅದು ಸಬ್ಮಿಟ್ ಆಪ್ಷನ್ ಆನ್ ಆಗುತ್ತೆ, ಆವಾಗ ನೀವು ಸಬ್ಮಿಟ್ ಅಂತ ಕೊಟ್ಟು ಎಕ್ಸಾಮ್ನ ಸ್ಟಾರ್ಟ್ ಮಾಡ್ಬೋದು. ಬಟ್ ಈ ಸಲ ಏನು ಅಂತ ಹೇಳಿದರೆ ಸೆಕ್ಷನಲ್ ಟೈಮಿಂಗ್ಸ್ ಇರೋದ್ರಿಂದ ಯಾವ ಸೆಕ್ಷನ್ ಫಸ್ಟ್ ಬರುತ್ತೆ ಸೆಕೆಂಡ್ ಬರುತ್ತೆ ಗೊತ್ತಿಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಹೇಳಿದ್ನಲ್ವಾ, ಫಸ್ಟ್ ಲಾಗಿನ್ ಆದಮೇಲೆ 10 ಮಿನಿಟ್ಸ್ ಟೈಮ್ ಇರುತ್ತೆ ಅಂತ. ಆ 10 ಮಿನಿಟ್ಸಲ್ಲಿ ಅವರು ಫುಲ್ ಇನ್ಫಾರ್ಮೇಷನ್ಸ್ ಕೊಟ್ಟಿರ್ತಾರೆ ಎಕ್ಸಾಮ್ಸ್ ಬಗ್ಗೆ. ಸೊ ಆ ಎಕ್ಸಾಮ್ ಇನ್ಫಾರ್ಮೇಷನಲ್ಲಿ ಯಾವ ಸೆಕ್ಷನ್ ಫಸ್ಟ್ ಬರುತ್ತೆ, ಯಾವ ಸೆಕ್ಷನ್ ಸೆಕೆಂಡ್ ಬರುತ್ತೆ ಅನ್ನೋದು ಕೂಡ ಕೊಟ್ಟಿರ್ತಾನೆ. ಸೊ ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಅವ್ರು ಅಕಸ್ಮಾತ್ ಏನಾದರೂ ಕ್ವಾಂಟ್ಸ್ ಫಸ್ಟ್ ಬರುತ್ತೆ ಅಂತ ಹೇಳಿದ್ರೆ ಫಸ್ಟ್ ಕ್ವಾಂಟ್ಸೇ ಬರುತ್ತೆ ಅಲ್ಲಿ, ಇಲ್ಲ ಫಸ್ಟ್ ರೀಸನಿಂಗ್ ಬರುತ್ತೆ ಅಂತ ಹೇಳಿದ್ರೆ ಫಸ್ಟ್ ರೀಸನಿಂಗೇ ಬರುತ್ತೆ. ಯೂಶುವಲಿ IBPS ಅವರು ನೋಟಿಫಿಕೇಶನಲ್ಲಿ ಏನು ಕೊಟ್ಟಿರ್ತಾರೋ ಸೆಕ್ಷನ್ಸ್ ಯಾವುದಾದ್ಮೇಲೆ ಯಾವುದಂತ ಮೆನ್ಷನ್ ಮಾಡಿರ್ತಾರೋ ಸೊ ಅದೇ ಥರ ಎಕ್ಸಾಮಲ್ಲೂ ಕೂಡ ಬರೋದು. ಸೊ ಈ ಸಲ ಕೂಡ ರೀಸನಿಂಗೇ ಫಸ್ಟ್ ಆಲ್ಮೋಸ್ಟ್ ಬರುತ್ತೆ. ಬಟ್ ಆದರೂ ಕೂಡ ಫಸ್ಟ್ ಶಿಫ್ಟ್ ಅವರು ಸ್ವಲ್ಪ ಇದನ್ನು ಅಬ್ಸರ್ವ್ ಮಾಡಿ, ಯಾಕೆಂದರೆ ಸೆಕೆಂಡ್ ಶಿಫ್ಟ್ ಅವರಿಗೆ ಗೊತ್ತಾಗ್ಬಿಡುತ್ತೆ. ಏನಾದ್ರು ಶಿಫ್ಟ್ ಅಂದರೆ ಏನಾದ್ರು ಸೆಕ್ಷನ್ ಚೇಂಜಸ್ ಇದ್ದರೆ ಅದು ಗೊತ್ತಾಗ್ಬಿಡುತ್ತೆ ಸೆಕೆಂಡ್ ಶಿಫ್ಟ್ ಅವರಿಗೆ. ಫಸ್ಟ್ ಶಿಫ್ಟ್ ಅವರಿಗೆ ಸಮಸ್ಯೆ ಜಾಸ್ತಿ ಇರುತ್ತೆ. ಸೊ ಫಸ್ಟ್ ಶಿಫ್ಟರ್ ಸ್ವಲ್ಪ ಇದನ್ನು ಅಬ್ಸರ್ವ್ ಮಾಡಿ. ಸೊ ಇಷ್ಟೆಲ್ಲ ಆದಮೇಲೆ ಹಾಲ್ ಟಿಕೆಟ್ನ ನೀವು ಅವ್ರಿಗೆ ಕೊಡೋ ಹಾಗಿಲ್ಲ, ನೀವೇ ವಾಪಸ್ ತಗೋಬರ್ಬೇಕು. ಯಾಕೆ ಅಂತ ಹೇಳಿದರೆ ಅದು ಮೇನ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೇನ್ಸಿಗೆ ಮೇನ್ಸ್ ಹಾಲ್ ಟಿಕೆಟ್ ಜೊತೆಗೆ ನೀವು ಪ್ರಿಲಿಮ್ಸ್ ಹಾಲ್ ಟಿಕೆಟ್ ಕೂಡ ಒಯ್ಯಬೇಕಾಗುತ್ತೆ. ಯಾಕೆಂದರೆ ಆ ಪ್ರಿಲಿಮ್ಸ್ ಹಾಲ್ ಟಿಕೆಟ್ ಮೇಲೆ ಅಲ್ಲಿ ಆಫೀಸರ್ಸ್ ಸೈನ್ ಆಗಿರುತ್ತೆ, ಅವತ್ತು ಬಂದಿರುವಂಥ ಆಫೀಸರ್ಸ್ ಸೈನ್ ಆಗಿರುತ್ತೆ, ಜೊತೆಗೆ ಅಲ್ಲಿ ಹ್ಯಾಂಡ್ ರಿಟರ್ನ್ ಸ್ಯಾಂಪಲ್ ಎಲ್ಲ ಬರೆದಿರ್ತೀರಾ. ಸೊ ಹಾಗಾಗಿನೂ ಹಾಲ್ ಟಿಕೆಟ್ನ ಪ್ರಿಸರ್ವ್ ಮಾಡಿ ಇಟ್ಕೊಳ್ಳಿ, ಅದನ್ನು ಎಲ್ಲೋ ಎಕ್ಸಾಮ್ ಬರ್ತ್ಕೊಳ್ಳಿ ಬಂದು ಬಿಸಾಕ್ಬೇಡಿ, ಓಕೆನಾ. ಸೊ ಅದನ್ನ ಹಾಗೆ ಇಟ್ಕೊಳ್ಳಿ. ಪ್ರಿಲಿಮ್ಸ್ ಕ್ಲಿಯರ್ ಆದರೆ ಮೇನ್ಸಿಗೆ ಹೋಗಬೇಕಾದ್ರೆ ಪ್ರಿಲಿಮ್ಸ್ ಹಾಲ್ ಟಿಕೆಟ್ ಕೂಡ ಒಯ್ಯಬೇಕಾಗುತ್ತೆ ನೀವು. ಸೊ ಇದಿಷ್ಟು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಕೊಡಬೇಕಂತ ಅನ್ಕೊಂಡಿದ್ದು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಕಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮತ್ತೆ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.